ಫ್ಯಾನ್ಸಿ ನಂಬರ್, ಫ್ಯಾನ್ಸಿ ಕಲರ್, ಫ್ಯಾನ್ಸಿ ಗಾಡಿ, ಟೂ ವೀಲರ್ನಲ್ಲಿ ಹೋದಂಗೆ ಆರಾಮಾಗಿ ಹೋಗ್ಬೋದು. ಬರ 1,05,000, 1,45,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ನೀಟಾಗಿದೆ, ಒಳ್ಳೆ ಬಜೆಟ್ ಗಾಡಿ. 1,35,000 2010 ಮಾಡಲು. ನೆಕ್ಸ್ಟ್ ವರ್ಣ 1.6 ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್. ವರ್ಣ ಫ್ಯೂಡಿಕ್ GLS 1,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 7 ಸೀಟರ್ ಗಾಡಿ ಇದೆ. ಲೋನ್ ಆಗುತ್ತೆ ಇದಕ್ಕೆ? ಆರಾಮಾಗಿ ಹೋಗುತ್ತೆ ಸರ್. ಒಳ್ಳೆ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಗಾಡಿ 10,000 ಹೇಳೋದು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ, ಫೈನಾನ್ಸ್ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಸಿಟಿ ಇದೆ, ಹೋಂಡಾ ಸಿಟಿ 14 ಮಾಡಲು. ಇದು ಬ್ಲಾಕ್ ಬೇರಿ 2011-12 2013 ಮಾಡಲು. i20 ಆಸ್ಟ್ರಾ ಟಾಪ್ ಅಂಡ್ ಮಾಡಲು. ಹೊಂಡೈ ಎಕ್ಸೆಂಟ್ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಟಾಪ್ ಅಂಡ್ ಮಾಡಲು 1,35 ಹೆಚ್ಚು ಕಡಿಮೆ ಆಗುತ್ತೆ. ಆಪ್ಷನಲ್ ಆಸ್ಟ್ರಾ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪೌಂಡು, ಮ್ಯಾಗ್ವಿಲ್ ಫುಲ್ ಲೋಡೆಡ್ ಗಾಡಿ. ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ. ಬಹಳ ಜನ ಆಟೋಮೆಟಿಕ್ ಬೇಕು ಹುಡುಕ್ತಾ ಇದ್ದಾರೆ. ನಮ್ಮ ಹತ್ರ ಬಹಳ ಆಟೋಮೆಟಿಕ್ ಡಿಫರೆನ್ಸ್ ವೆಹಿಕಲ್ಸ್ ಇದೆ. FC ರನ್ನಿಂಗ್ ಇದೆ. 1,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2013 ಮಾಡಲು. W8 ಟಾಪ್ ಅಂಡ್ ಮಾಡಲು. ನೀಟಾಗಿದೆ. ಚಿಕ್ಕ ಬಜೆಟ್ ನಲ್ಲಿ ಆರಾಮಾಗಿ ಸಿಟಿ ಓಡಾಡಕ್ಕೆ ಒಳ್ಳೆ ಗಾಡಿ. ಟಾಟಾ ಜೆಸ್ಟ್ ಇದೆ. ಟಾಟಾ ಜಸ್ಟ್ 2016 ಮಾಡಲು ಡೀಸೆಲ್ ಗಾಡಿ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಮಾಡಲು, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಮಾಡೋಣ. ಫುಲ್ ಲೋಡೆಡ್ ಟಾಪ್ ಅಂಡ್ ಮಾಡಲ್ ಗಾಡಿ. ಓಕೆ, 2,05,000 2,05,000 ಮಾತ್ರ ಮಾಡಲು. ಆರಾಮಾಗಿ 47,000 ಓಡಿದೆ. ಟಾಪ್ ಅಂಡ್ ಮಾಡಲು ಬ್ಲೂ ಬೇರಿ 2,25,000 ಆರಾಮಾಗಿ ದೇವದಯಿಂದ ಒಂದು ಮನೆ ನಡ್ಸ್ಕೋಬಹುದು. ಇದು 17 ಮಾಡಲು ಸರ್. ನೆಕ್ಸ್ಟ್ ಸರ್ ಬರೀ 85,000 ಆಲ್ಟೋ 20,000 ಕೊಡ್ಬಿಡಿ. ಅದು ಬೇರೆ 40,000. ಅದೇ ನೀವು ಕೇಳ್ತಾ ಇದ್ದೀರಲ್ಲ ಅವಾಗ ಸರ್, ಇಂಡಿಕಾ ಅದೇ ಇಂಡಿಕಾ. ಅದೇ ಇಂಡಿಕಾ 40,000 ರೂಪಾಯಿಗೆ ಮಾತ್ರ ನಿಮಗೆ ಆರಾಮಾಗಿ ಓಡಿಸ್ಕೊಂಡೆ ದುಡಿಯೋ ಗಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿ ಇರುವ ನೆಕ್ಸೋ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ಥರ ಬಜೆಟ್ ಕಾರ್ಸ್ ಎಲ್ಲ ಸಿಗುತ್ತೆ. ಸೊ ಎಸ್ಪೆಷಲಿ ಇವ್ರ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 40,000 ಇಂದಾನೆ ಕಾರ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಹೌದು, 40,000 ಇಂದಾನೆ ಕಾರ್ಗಳು ಸ್ಟಾರ್ಟ್ ಆಗುತ್ತೆ. ಯಾವ ಕಾರು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ಯಾವ ಥರ ಕಾರ್ಸ್ ಇದೆ, ಸೊ 0 ಡೌನ್ ಪೇಮೆಂಟಲ್ಲಿ ಲೋನ್ ಆಗುತ್ತಾ, ಎಲ್ಲ ಇನ್ಫಾರ್ಮೇಷನ್ಸ್ ಈ ವಿಡಿಯೋಲಿ ನಿಮಗೆ ಸಿಗುತ್ತೆ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ನಾನು ಚಾನಲ್ಗೆ ವೆಲ್ಕಮ್ ಮಾಡೋಣ ಫಸ್ಟು. ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. ಸರ್, ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ? ನಾಗರಬಾವಿ ಸರ್ಕಲ್ ಇಂದ ನೀವು ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಅಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ ಸ್ವಲ್ಪ ಡೌನ್ ಬಂದ್ರೆ ಅಲ್ಲಿ ನಿಮ್ಗೆ ಬೋರ್ಡ್ ಸಿಗುತ್ತೆ, NXO ಕಾರ್ ಅಂತ. ಸೀದಾ ಬಂದ್ರೆ ವೆಹಿಕಲ್ಸ್ ಇದೆ. ಇನ್ನ ನಿಮ್ಗೆ ಡೌಟ್ ಇದ್ರೆ ನಮ್ಮ ಆಫೀಸ್ ಇಂದಾನೆ ಈ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಸೊ ಇನ್ನೂ ನಿಮಗೆ ಡೌಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಎಕ್ಸಾಕ್ಟಾಗಿ ಲೊಕೇಶನ್ ಇರೋ ಮ್ಯಾಪ್ದು ಲಿಂಕನ್ನು ಕೊಟ್ಟಿರ್ತೀವಿ. ಸೊ ಅಲ್ಲಿ ನೀವು ಬರ್ಬೋದು, ಇಲ್ಲಾಂದರೆ ನಂಬರ್ ಕೊಟ್ಟಿರ್ತೀವಿ. ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಅವರೇ ಕಂಪ್ಲೀಟ್ ಡೀಟೇಲ್ಸ್ ಜೊತೆ ನಿಮಗೆ ಕಳಿಸ್ಕೊಡ್ತಾರೆ. ಸೊ ಗೈಡು ಮಾಡ್ತಾರೆ. ಸೊ ಈ ಸತಿ ಯಾವ್ಯಾವ ಥರ ಹೊಸ ಸ್ಟಾಕ್ಸ್ ತಂದಿದ್ದೀರಾ, ಹೊಸ ಪ್ರೈಸಲ್ಲಿ ಎಲ್ಲ ನೀವು ಹೇಳಿದ್ರಿ ಲಾಸ್ಟ್ ವಿಡಿಯೋಗಿಂತ ಈ ವಿಡಿಯೋದಲ್ಲಿ ಹೊಸ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀರಾ ಸ್ಟಾರ್ಟಿಂಗ್. ಸೊ ಅದು ನಿಜಾನ? ಕರೆಕ್ಟಾಗಿ ಖಂಡಿತ ಮಾಡ್ಕೊಡ್ತೀರಾ? ಈ ವಿಡಿಯೋ ಡಿಫ್ರೆಂಟ್ ಆಗಿರುತ್ತಾ? ಹೌದು ಸರ್. ಸೊ ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡೋಣ ಸರ್? ನಮ್ಮ ಹತ್ರ ತುಂಬಾ ವೆಹಿಕಲ್ಸ್ ಇದೆ. ನೀವು ನೋಡಿದ್ರೆ ನಿಮ್ಗೆ ಯಾವ್ದು ಬೇಕು ತಗೋಬೋದಲ್ಲ. ಓಕೆ, ಎಲ್ಲ ಟೈಪ್ ವೆಹಿಕಲ್ ಇದೆ. ಪೆಟ್ರೋಲು, ಡೀಸೆಲ್ಲು, ಎಲ್ಲ ತರ ವೆಹಿಕಲ್ಸ್ ಇದೆ. ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ. ಓಕೆ ಆದ್ರೆ ಕೂತ್ಕೊಂಡು ಏನಿದೆ ರೈಟ್ ಮಾತಾಡ್ಬಿಟ್ಟು ನಿಮ್ಗೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 40,000 ರೂಪಾಯಿಂದ ಹಿಡಿದು ಅಪ್ ಟು ಎಷ್ಟು ತನಕ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ 9.5 ಲಕ್ಷವರೆಗೂ ಇದೆ ಸರ್. ಓಕೆ, 9.5 lakhs ತನಕ ಇವ್ರ ಹತ್ರ ಕಾರ್ಸ್ಗಳಿದೆ. 40,000 ಇಂದ ಹಿಡಿದು 9.5 lakhs ತನಕ. ಸೊ ಫಸ್ಟ್ ಇಲ್ಲಿ ಒಂದು ಕಾರ್ ಇದೆ. ಸೊ ಯಾವ ಮಾಡಲು ಇದು? ಏನ್ ಡೀಟೇಲ್ಸ್? ಇದು i20 2013 ಮಾಡಲು. i20 ಆಸ್ಟ್ರಾ ಟಾಪ್ ಅಂಡ್ ಮಾಡಲು. ಇದು ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್ ಪೌಂಡು, ಮ್ಯಾಗ್ವಿಲ್ ಒಳ್ಳೆ ಸಿಸ್ಟಮ್, ABS ಎಲ್ಲ ಇದೆ. ಇದು ಬಂದ್ಬಿಟ್ಟು 365 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. 3,65,000 ಹೇಳ್ತಾ ಇದ್ದೀರಾ? ಫುಲ್ ಲೋಡೆಡ್ ಟಾಪ್ ಅಂಡ್ ಮಾಡಲು. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಒಳ್ಳೆ ಸಿಸ್ಟಮ್, ಇಂಟೀರಿಯರ್ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದಕ್ಕೆ ಲೋನು ಆಗುತ್ತಾ? ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಎಷ್ಟು ತನಕ ಲೋನು? ಎಷ್ಟು ಪರ್ಸೆಂಟ್? ಚೆನ್ನಾಗಿದೆ, 80% ಲೋನ್. 80%. ಇನ್ನ ಚೆನ್ನಾಗಿದ್ರೆ ಫುಲ್ ಪರ್ಸೆಂಟ್ ಸಿವಿಲ್ ಹೆಂಗಿರುತ್ತೆ ಹಂಗಿರುತ್ತೆ. ಓಕೆ, ನೆಕ್ಸ್ಟ್ ಒಂದು ಬ್ಲೂ ಬ್ಯೂಟಿನೇ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್, ಇದು 14 ಮಾಡಲು. ಇದು ಬಂದ್ಬಿಟ್ಟು 69,000 ಹೆಚ್ಕೊಂಡು ಓಡಿದೆ. ಹೊಂಡೈ ಎಕ್ಸೆಂಟ್ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಗ್ರಾಚಸ್ ಎಲ್ಲ ನೀಟಾಗಿದೆ ಗಾಡಿ. ಇದು ಬಂದ್ಬಿಟ್ಟು ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ. ನೋಡ್ಕೊಳ್ಳಿ, ಇಂಟೀರಿಯರ್ ಎಲ್ಲ ನೋಡಿ ಚೆನ್ನಾಗಿದೆ. 3,85,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ. 3,85,000 ರೂಪಾಯಿ ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲೊಂದಿದೆ ಸರ್, ಲೇಟೆಸ್ಟ್ ಮಾಡಲು. ಸೊ ಇದು ಯಾವುದು? ಅದು 2015 ಮಾಡಲು. ಓಕೆ, ಅದು ಬಂದ್ಬಿಟ್ಟು ನಿಮಗೆ i20 ಆಕ್ಟಿವಾ
82,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಅದೇ ಎಲ್ಲಾ ಶೋರೂಮ್ ಟ್ರ್ಯಾಕ್ ಸಿಗಲ್ಲ. ಯಾವ್ದಿದೆ ನಾವು ಹೇಳ್ಬಿಡ್ತೀವಿ ನಿಮ್ಗೆ. ಇದು 2015 ಮಾಡಲು, ಪೆಟ್ರೋಲ್ ಆಕ್ಟಿವಾ, AC ಪವರ್ ಸ್ಟೇರಿಂಗ್ ಪೌಂಡ್, ಮ್ಯಾಗ್ ವೀಲ್ ಇದೆ ಗಾಡಿ. ಇದು ಬಾಡಿ ಲೈನ್ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು 485 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀರಾ. ಸೊ ನೆಕ್ಸ್ಟ್ ಸರ್ ಇಲ್ಲೊಂದು ಸರ್ ಇದು i10 ಗ್ರ್ಯಾಂಡು. ಇದು ಆಪ್ಷನಲ್. ಆಸ್ಟಾ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪೌಂಡ್, ಮ್ಯಾಗ್ ವೀಲ್, ಫುಲ್ ಲೋಡೆಡ್ ಗಾಡಿ. ಇದು ಕೂಡ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಏನ್ ಕೋಟ್ ಮಾಡ್ತಾ ಇದ್ದೀರಾ? 3,65,000. 3,65,000. 375 ಹೇಳೋದು, 365 ಮಾಡಿಸ್ಕೊಡೋಣ. ಫೈನಾನ್ಸ್ ಕೂಡ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು 2009 ಮಾಡಲು ಸ್ವಿಫ್ಟ್ VXi. FC ಫ್ರೆಶ್ ಇದೆ. ಇಂಜನ್ FC ಇನ್ಶೂರೆನ್ಸ್ ಎಲ್ಲ ಚೆನ್ನಾಗಿದೆ. ಇಂಜನ್ ಆಗಲಿ, ಬಾಡಿ ಆಗಲಿ, ಎಲ್ಲೂ ಡೆಂಟ್ ಕ್ರಾಚಸ್ ಇಲ್ಲ. ವೆಹಿಕಲ್ ನೀಟಾಗಿದೆ. ಇದು 255 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತಗೊಂಡು ಆರಾಮಾಗಿ ಓಡಿಸ್ಬೋದು, ಏನು ಖರ್ಚು ಮಾಡೋಂಗಿಲ್ಲ. ಗಾಡಿ ತುಂಬ ನೀಟಾಗಿದೆ. ಓಕೆ. ನೆಕ್ಸ್ಟ್ ಎರ್ಟಿಗಾ ಒಂದಿದೆ, VXi 2014 ಮಾಡಲು. ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ. 7 ಸೀಟು ಹುಡುಕ್ತಾರಲ್ಲ, ಅದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಬಾಡಿ ಲೈನ್ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ, AC ಪವರ್ ಸ್ಟೇರಿಂಗ್ ಪೌಂಡ್, ಎಲ್ಲೂ ಡೆಂಟು ಕ್ರಾಚಸ್ ಆ ಥರ ಏನಿಲ್ಲ. ಫೈನಾನ್ಸ್ ಕೂಡ ಆಗುತ್ತೆ. ಕೋಟಿಂಗ್ ಮಾಡೋ ಪ್ರೈಸು 545 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 545 ಅದರಲ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀರಾ. ಫೈನಾನ್ಸ್ ಕೂಡ ನಂಬೋದು. ಗಾಡಿ ತುಂಬಾ ಚೆನ್ನಾಗಿದೆ, ಆರಾಮಾಗಿ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಮೇಂಟೆನೆನ್ಸ್ ಎಲ್ಲ ಕಡಿಮೆ. ಮಾರುತಿನಲ್ಲಿ ತಗೋಬೇಕು, ಆರಾಮಾಗಿ ಓಡಿಸ್ಕೊಂಡು, ಏನ್ ಟೆನ್ಷನ್. ನೆಕ್ಸ್ಟ್ ರಿಚ್ ಒಂದಿದೆ ಸರ್. ಇದು 2011 ಮಾಡಲು, ಡೀಸೆಲ್ ಗಾಡಿ. ಇದು ಕೂಡ ವಾಶ್ ಗೀಶ್ ಮಾಡಿ ಕೊಡ್ತೀವಿ. 255 ಹೇಳೋದು, ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಡೀಸೆಲ್ ಗಾಡಿ. ನಿಮ್ಗೆ ರಿಟ್ಸ್ ಬಂದು ನೋಡಿ, ಹೆಚ್ಚು ಕಡಿಮೆ ಮಾಡೋಣ. ನೆಕ್ಸ್ಟ್ ತುಂಬಾ ಡಿಮ್ಯಾಂಡಿಂಗ್ ಗಾಡಿ ಬ್ರಿಯೋ ಇದೆ, ಹೋಂಡಾ. 2013-14 ಓಕೆ. ಬ್ರಿಯೋ 48,000 ಹೊಡಿದೆ. ಗಾಡಿ ತುಂಬಾ ನೀಟಾಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ 365 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 365 ಮಾಡ್ಕೊಡೋಣ. ಓಕೆ. ನೀವು ಬಂದು ನೋಡ್ಕೊಳ್ಳಿ, ನಿಮ್ಗೆ ಫೈನಾನ್ಸು ಮಾಡಿಸ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಒಂದು i20 ಇದೆ, 2010 ಮಾಡಲು, i20 ಪೆಟ್ರೋಲ್ ಆಸ್ಟಾ. ಇದು ಟಾಪ್ ಅಂಡ್ ಮಾಡಲೆ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS. ಗಾಡಿ ತುಂಬಾ ನೀಟಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಫಸ್ಟ್ ಕ್ಲಾಸ್ ಕಲರ್. ಇದು ಬ್ಲೂ ನೋಡಿ, ಬ್ಲೂ ನಮ್ಮದು ಎಷ್ಟು ಗಾಡಿ ಇದೆ. ಹೌದು, ಗಾಡಿ ತುಂಬಾ ನೀಟಾಗಿದೆ. ಇದು 295 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಆಸ್ಟಾ ಟಾಪ್ ಅಂಡ್ ಮಾಡಲ್ ಸರ್ ಇದು. ಓಕೆ. ನೆಕ್ಸ್ಟ್ ಸುಜುಕಿಯಲ್ಲಿ ಇನ್ನೊಂದಿದೆ, ಯಾವ ಮಾಡಲ್ ಸರ್ ಅದು? 14 ಮಾಡಲು, ಸೆಲೆರಿಯೋ ಆಟೋಮೆಟಿಕ್. ಓಕೆ. ಇದು ಬಂದ್ಬಿಟ್ಟು 285 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 285 ಅದರಲ್ಲಿ ನೆಗೋಷಿಯೇಟ್ ಮಾಡ್ತಾರೆ. ಲೋನ್ ಕೂಡ ಆಗುತ್ತಲ್ಲ? ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಡಿಸೈರ್ ಒಂದಿದೆ, 2018 ಮಾಡಲು, 18 ಜನವರಿ. ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. 615 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಕ್ವಿಡ್ 2019-20 ಮಾಡಲು, ಆಟೋಮೆಟಿಕ್. ಇದು ಬಂದ್ಬಿಟ್ಟು ಸರ್ 3,65,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,65,000 ರೂಪಾಯಿ ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಸೊ ನೆಕ್ಸ್ಟ್ 2011 ಮಾಡಲು, i20 ಸಿಂಗಲ್ ಓನರ್ ಪೆಟ್ರೋಲ್. ಇದು ಸ್ಪೋರ್ಟ್ಸ್, AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ, ಸಿಂಗಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಇದೆ. ಇದು 265 ಹೆಚ್ಚು ಕಡಿಮೆ ಆಗುತ್ತೆ. 265 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಏನು ಮಾತಾಡೋಂಗಿಲ್ಲ, ತುಂಬಾ ನೀಟಾಗಿದೆ. ಬಾಡಿ ಲೈನ್, ಟೈರ್ ಗೀರೆಲ್ಲ ನೀಟಾಗಿದೆ. ಒಂದು ಸೀಟ್ ಕವರ್ ಒಂದು ಹಾಕೋಬೇಕು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ನೆಕ್ಸ್ಟ್ ಸರ್, ಇದು 2016 ಮಾಡಲು, ಓಕೆ, ಆಟೋಮೆಟಿಕ್ ಕಿಟ್ಟು. ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ. ಬಹಳ ಜನ ಆಟೋಮೆಟಿಕ್ ಬೇಕು ಹುಡುಕ್ತಾ ಇದ್ದಾರೆ. ನಮ್ಮ ಹತ್ರ ಬಹಳ ಆಟೋಮೆಟಿಕ್ ಡಿಫರೆನ್ಸ್ ವೆಹಿಕಲ್ಸ್ ಇದೆ, ತುಂಬಾ ವೆಹಿಕಲ್ಸ್ ಇದೆ. ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ವೆಹಿಕಲ್ ನೋಡಿ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಬೋದು. ಓಕೆ. ಇದು 16 ಮಾಡಲು, 245 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಆಟೋಮೆಟಿಕ್, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ಸರ್ ಒಂದು ಎಲಿಫೆಂಟ್ ಇದೆ, ಒಂಥರ ಆನೆ ತರ, ಒಳ್ಳೆ ಕುದುರೆ ಇದಂಗೆ ಇರುತ್ತೆ ಗಾಡಿ. 2013 ಮಾಡಲು, W8 ಟಾಪ್ ಅಂಡ್ ಮಾಡಲು. ಇದು ಬಂದ್ಬಿಟ್ಟು 5.5 ಹೇಳೋದು, ಹೆಚ್ಚು ಕಡಿಮೆ ಆಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀನಿ. ಗಾಡಿ ಇದು ತುಂಬಾ ನೀಟಾಗಿದೆ ಸರ್. ನೆಕ್ಸ್ಟ್ ಟಾಟಾ ಜೆಸ್ಟ್ ಇದೆ. ಟಾಟಾ ಜಸ್ಟ್ 2016 ಮಾಡಲು, ಡೀಸೆಲ್ ಗಾಡಿ. ಇದು ಕೂಡ ಬಾಡಿ ಲೈನು, ಟೈರು, ಇಂಜನ್ ಎಲ್ಲ ಚೆನ್ನಾಗಿದೆ. ಗಾಡಿ ತುಂಬಾ ನೀಟಾಗಿದೆ. 415 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. 16 ಮಾಡಲು, ಡೀಸೆಲ್ ಗಾಡಿ. ಇದು 14 ಮಾಡಲು, ಸೆಲೆರಿಯೋ ಆಟೋಮೆಟಿಕ್ ಗಾಡಿ. ಇದು ಬಾಡಿ ಲೈನು, ಇಂಜನ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಇಂಟೀರಿಯರ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 345 ಹೇಳೋದು, ಹೆಚ್ಚು ಕಡಿಮೆ ಆಗಿದೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಆಮೇಲೆ ಇನ್ನೊಂದು ನೋಡಿ ಸರ್, ಶಿಫ್ಟ್ ಇದೆ 2000. ನಿಮ್ಗೆ ಕತ್ಲೆನಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ. ಇದು ಗ್ರೇ ಕಲರು, ಓಕೆ, ಸಿಲ್ವರ್ ಗ್ರೇ ಕಲರು.
69,000 ಓಡಿದೆ. 16 ಮಾಡಲು, ಶೋರೂಮ್ ಟ್ರ್ಯಾಕ್ ಇದೆ, ಗಾಡಿ ತುಂಬ ನೀಟಾಗಿದೆ, ವೆಲ್ ಮೇಂಟೆನೆನ್ಸ್ ಗಾಡಿ. 495 ಹೇಳೋದು, ಹೆಚ್ಚು ಕಡೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ಸರ್, ಇದು 14 ಮಾಡಲು, ನ್ಯಾನೋ 14 ಮಾಡಲು, ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಟ್ವಿಸ್ಟು. ಇದು ನೀಟಾಗಿದೆ, ಚಿಕ್ಕ ಬಜೆಟ್ನಲ್ಲಿ ಆರಾಮಾಗಿ ಸಿಟಿ ಓಡಾಡೋಕ್ಕೆ ಒಳ್ಳೆ ಗಾಡಿ. ಲೇಡೀಸ್ ಆಗಲಿ, ವಯಸ್ಸಾಗಿರೋದಾಗಲಿ ಅವ್ರಿಗೆಲ್ಲ ಈಸಿ. ಒಂದು 45 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬ ನೀಟಾಗಿದೆ. ತಗೋಬೇಕು ಮಾಡ್ತೀರಾ, ಗಾಡಿ ತಗೋಬೇಕು, ಆರಾಮಾಗಿ ಓಡಿಸ್ಬೇಕು. 2 ವೀಲರ್ ಬಜೆಟ್ನಲ್ಲಿ ನಿಮ್ಗೆ 4 ಜನ ಹೋಗೋ ಥರ ಗಾಡಿ ಸಿಗುತ್ತೆ. ಬಿಸಿಲಾಗಲಿ ಮಳೆ ಆಗಲಿ ಆರಾಮಾಗಿ ಓಡಾಡ್ಬೋದು ನೀವು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವರ್ನಾ 1.6 ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್. ವರ್ನಾ ಫ್ಯೂಡಿಕ್ 2012 ಮಾಡಲ್, 13 ರಿಜಿಸ್ಟ್ರೇಷನ್. ವರ್ನಾ ಫ್ಯೂಡಿಕ್ ಟಾಪ್ ಅಂಡ್ ಮಾಡಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಒಳ್ಳೆ ಇಂಟೀರಿಯರ್. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ನೀಟಾಗಿದೆ. ಇದು ಹೇಳೋದು 4,10,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. ಗಾಡಿ ತುಂಬಾ ಲಕ್ಸುರಿ ಇದೆ ಸರ್. ಓಕೆ. ಸೊ ನೆಕ್ಸ್ಟ್ 2016 ಮಾಡಲು ಹೊಂಡಾ ಆಕ್ಸೆಂಟ್. ಇದು ಕೂಡ ನೀಟಾಗಿದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ಒಳ್ಳೆ ಗಾಡಿ. ಇದು ಕೂಡ 4,05,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಸ್ವಲ್ಪ ನೆಗೋಷಿಯೇಟ್ ಮಾಡಿ. ಫೈನಲ್ 4 ಲಕ್ಷಕ್ಕೆ ಆಗುತ್ತೆ ಸರ್. ಫೈನಲ್ 4 ಲಕ್ಷ. ನೆಕ್ಸ್ಟ್ ಇದು 2016 ಮಾಡಲು, ಸಿಂಗಲ್ ಓನರ್, i20 ಡೀಸೆಲ್ ಆಕ್ಟಿವ್ ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಇದು ಹೇಳೋದು 485 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ. ಓಕೆ. ಇನ್ನೊಂದು ಗಾಡಿ ಇದೆ ಲೋ ಬಜೆಟ್. ಇದು A ಸ್ಟಾರ್, ಮಾರುತಿ A ಸ್ಟಾರ್ VX, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಇದು ಬಂದ್ಬಿಟ್ಟು 185 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,85,000 ವಾಶ್ ಗಿಶ್ ಮಾಡಿ ನೀಟಾಗಿ ಮಾಡ್ಕೊಡ್ತೀವಿ. ಮೊದಲು ಕೆಳಗಡೆ ನಿಲ್ಸಿದ್ವಿ, ನೀಟಾಗಿ ಮಾಡ್ಕೊಡ್ತೀವಿ ಸರ್. ಸ್ವಿಫ್ಟ್ ಒಂದಿದೆ, ಸೊ ಇದು ಬಗ್ಗೆ 2019 ಮಾಡಲು, 20 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಇದು ಪೆಟ್ರೋಲ್, LPG ಗ್ಯಾಸ್ ಇದೆ. ಇದು VXI ಆಪ್ಷನಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು, ABS. ಗಾಡಿ ತುಂಬಾ ಚೆನ್ನಾಗಿದೆ, ಆಪಲ್ ಶಾಪ್. 5.1 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಓಕೆ. ನೆಕ್ಸ್ಟ್ ಇದು ಸರ್ ಮಹೇಂದ್ರ TUV 16 ಮಾಡಲು, 5,35,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 7 ಸೀಟರ್ ಗಾಡಿ. ಇದು ಲೋನ್ ಆಗುತ್ತಾ? ಇದಕ್ಕೆ ಆರಾಮಾಗಿ ಹೋಗುತ್ತೆ ಸರ್. ಒಳ್ಳೆ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಲೋನ್ ಆಗುತ್ತಾ? ಹೌದು ಸರ್. ದೊಡ್ಡ ಮನೆಯಲ್ಲಿ ಇದು ನಿಲ್ಸ್ಬಿಟ್ರೆ ಒಂಥರ ಬಿರಿಯಾನಿನಲ್ಲಿ ಜಾಮೂನ್ ಇದಂಗೆ ನೋಡಿ, ಹೆಂಗಿದೆ ಮಗನ್ ಜಾಮೂನ್, ಆಪಲ್ ತರ ಇದೆ, ಊಟಿ ಆಪಲ್ ತರ ಇದೆ ಗಾಡಿ ಸರ್. ಇದು ಸರ್ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ, 2009 ಮಾಡಲು, ಡೀಸೆಲ್ ಗಾಡಿ, FC ರನ್ನಿಂಗ್ ಇದೆ, ಬಾಡಿ ಲೈನ್, ಇಂಜನ್ ಚೆನ್ನಾಗಿದೆ. ಇದು ಮದದ್ ಕಲರ್ ನಿಲ್ಸಿದ್ರಿಂದ ನೀಟಾಗಿ ಮಾಡಿಕೊಡ್ತೀವಿ. ಡೀಸೆಲ್ ಗಾಡಿ 7,35,000 ಹೆಚ್ಚು ಕಡಿಮೆ ಮಾಡ್ತೀನಿ. 2009 ಮಾಡಲಿ, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಶಿಫ್ಟ್ VDI ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಇದು 2010 ಮಾಡಲು, ಫೋರ್ಡ್ ಫೀಗೋ ಟೈಟಾನಿಯಂ, AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಇದೆ. 1,75 ಹೇಳೋದು, ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ನೆಕ್ಸ್ಟ್ ಇನ್ನೊಂದು ಬ್ಲೂ ಕಲರ್ ಸ್ವಿಫ್ಟ್ ಇದೆ ಸರ್, ಅದ್ರ ಬಗ್ಗೆ ಹೇಳಿ. ಅದು ಬಂದ್ಬಿಟ್ಟು 2013 ಮಾಡಲು, ಓಕೆ, ZXi ಟಾಪ್ ಅಂಡ್ ಮಾಡಲು, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಇದೆ. ಇದು ಕೂಡ ವಾಶ್ ಗಿಶ್ ಮಾಡಿ ನೀಟಾಗಿ ಮಾಡ್ಕೊಡ್ತೀವಿ. ಇಲ್ಲಿ ಕೆಳಗಡೆ ನಿಲ್ಸಿದೀವಿ ಅಂತ ಗಲೀಜಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಇದೆ. 4,35 ಹೇಳೋದು, ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ನೆಕ್ಸ್ಟ್ ಒಂದು ಸಿಟಿ ಇದೆ, ಹೋಂಡಾ ಸಿಟಿ 14 ಮಾಡಲು, ಡೀಸೆಲ್ ಗಾಡಿ. ಇದು 14 ಮಾಡಲು. ಇದು ಕೂಡ ನೀಟಾಗಿದೆ, ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ನೀಟಾಗಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. 4,75 ಹೇಳೋದು, ಹೆಚ್ಚು ಕಡೆ ಮಾಡಿಸ್ಕೊಳೋಣ, ಡೀಸೆಲ್ ಗಾಡಿ. ಓಕೆ. ಅಲ್ಲೊಂದು ಆಟೋಮೆಟಿಕ್ 2009 ಮಾಡಲು, i10 ಆಟೋಮೆಟಿಕ್, ಒಳ್ಳೆ ಮ್ಯಾಗ್ ವೀಲ್, ಟೈರ್ ಇದೆ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಟ್ರೆ 7,35,000, ಇಲ್ಲ ಅಂದ್ರೆ 7,15,000 ಕೊಡ್ಲಿ, FC ಇನ್ಶೂರೆನ್ಸ್ ಅವರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸುಜುಕಿ 2015 ಮಾಡಲು. ಓಕೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್. ಇದು 3 ಲಕ್ಷ ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಇದು ಆಟೋಮೆಟಿಕ್ ಹುಡುಗೋರಿಗೆ ಒಳ್ಳೆ ಗಾಡಿ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀನಿ 80%. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, 76 ಚೇಂಜ್ ಓಡಿದೆ, ನೀಟಾಗಿದೆ ಗಾಡಿ. ಸೊ ನೆಕ್ಸ್ಟ್ ವ್ಯಾಗನಾರ್ ಒಂದಿದೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ವ್ಯಾಗನಾರ್ 2016 ಮಾಡಲು, 16 ಮಾಡಲು, VXi. ಇದು ಗಾಡಿ ನೀಟಾಗಿದೆ, ಹೈಟ್ ಆಗಿರೋರಿಗೆ ಒಳ್ಳೆ ಗಾಡಿ, ಸಿಲ್ವರ್ ಕಲರ್ ಗಾಡಿ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 3,10,000 ಹೇಳೋದು, ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ, ಫೈನಾನ್ಸ್ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಇದು 2011 ಮಾಡಲು, i10 2,10 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಇದು ಗಾಡಿ ಬಾಡಿ ಲೈನ್, ಟೈರ್ ಎಲ್ಲ ನೀಟಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ 14 ಮಾಡಲು, 57,000 ಹೊಡಿದೆ, ಸಿಂಗಲ್ ಓನರ್, ಶಿಫ್ಟ್ ಡೀಸೆಲ್ ಶಿಫ್ಟ್ ಡಿಸೈರ್,
59,000 ಶೋರೂಮ್ ಟ್ರಾಕ್. 485 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಗಾಡಿ ಒರಿಜಿನಲ್ ಪೈಂಟ್ ಇದೆ, ಶೋರೂಮ್ ಟೆಸ್ಟ್ನಲ್ಲಿ ಇದೆ, ಬರೀ ಶೇಡ್ ಆಗಿದೆ ಅಷ್ಟೇ. ಇದು ಒರಿಜಿನಲ್ ಬೇಕಂದ್ರೂ ಮಾಡ್ಕೊಡ್ತೀರಾ? ಯಾಕಂದ್ರೆ ಪೈಂಟ್ ಯಾಕೆ ಮಾಡಲ್ಲ ಅಂದ್ರೆ ರೀಪೇಂಟ್ ಆಗುತ್ತೆ ಅಂತ ಮಾಡಲ್ಲ. ಇದು ಶೋರೂಮ್ ಪೈಂಟ್ ನಲ್ಲಿ ಇದೆ. ಇದೊಂದು ಬಂಬರ್ ಟಚ್ ಅಪ್ ಮಾಡ್ಬಿಟ್ರೆ ಶೋರೂಮ್ ಪೈಂಟ್ ಟಚ್ ಅಪ್ ಮಾಡಬಹುದು. ಒರಿಜಿನಾಲಿಟಿ ಇಲ್ಲ ಅಂತ 5 ಲಕ್ಷ ಕೊಟ್ಟರೆ ಎಲ್ಲ ಟಚ್ ಅಪ್ ಎಲ್ಲ ಮಾಡಿಸ್ಕೊಡ್ತೀವಿ, ನೀಟಾಗಿ ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಸರ್ ನೆಕ್ಸ್ಟ್ ಇಕೋ ಸ್ಪೋರ್ಟ್ ಒಂದಿದೆ, ಸೊ ಇದ್ರ ಬಗ್ಗೆ ಸರ್ 2014 ಮಾಡಲು ಇಕೋ ಸ್ಪೋರ್ಟ್. ಇದು ಕೂಡ ಮಿಡ್ಲ್ ವರ್ಷನ್. ಇದರಲ್ಲಿ ಆಪ್ಷನಲ್ ಮ್ಯಾಗ್ ವೀಲ್ ಇದೆ, ಒಳ್ಳೆ ಟೈರು, AC, ಪೋಸ್ಟರಿಂಗ್ ಬಂಡು, ಒಳ್ಳೆ ಸಿಸ್ಟಮ್ ಇದೆ. 4 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಇದು ನೋಡಿ, ಒಂದು ಪುಟಾನಿ ಬಜೆಟ್ ಬಡವರು ಬಾದಾಮಿ ಬರ 1,05,000. 1,05,000. ಫ್ಯಾನ್ಸಿ ನಂಬರ್, ಫ್ಯಾನ್ಸಿ ಕಲರ್, ಫ್ಯಾನ್ಸಿ ಗಾಡಿ. 2 ವೀಲರ್ನಲ್ಲಿ ಹೋದಂಗೆ ಆರಾಮಾಗಿ ಹೋಗ್ಬೋದು. ಬರ 1,05,000. ಓಕೆ. ನೆಕ್ಸ್ಟ್ ಆಲ್ಟೋ ಇದೆ ಸರ್. ಸರ್ ಇದು ನೋಡಿ, ಒಳ್ಳೆ ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಗಾಡಿ. LXi 68,000 ಓಡಿದೆ. 1,40,45,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬ ನೀಟಾಗಿದೆ. ಓದಿರೋದು 68,000. ಶೋರೂಮ್ ಟ್ರ್ಯಾಕ್ ಮಡಗಿದೆ ಗಾಡಿ. ಅಫಿಷಿಯಲ್ ಪಾರ್ಟಿ ಗಾಡಿ ತುಂಬ ಚೆನ್ನಾಗಿದೆ. ಓಕೆ. ನೆಕ್ಸ್ಟ್ ಎಲ್ಲೋ ಬೋರ್ಡ್ ಒಂದಿದೆ ಸರ್. 2017 ಮಾಡಲು. ಓಕೆ. ಡೀಸೆಲ್ ಗಾಡಿ ಇದು. 17 ಮಾಡಲು ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಸಿಯಾಸ್ ಒಂದಿದೆ ಸರ್. 2016 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಇದು ಕೂಡ ಡೀಸೆಲ್, ಸಿಂಗಲ್ ಏರ್ ಬ್ಯಾಗ್ ಇದೆ, ಗಾಡಿ ಚೆನ್ನಾಗಿದೆ. 5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ಇನೋವಾ ಇದೆ. ಇನೋವಾ ನೋಡಿ ಸರ್, ದೊಡ್ಡ ಫ್ಯಾಮಿಲಿಗೆ ಒಂಥರ ಹುಲಿಗೆ ಆನೆ ಇದ್ದಂಗೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿ 8 ಸೀಟ್ರು. ಗಾಡಿ ಲೈನು, ಇಂಜನ್ನು, ಇಂಟೀರಿಯರ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 4 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಮಾಡೋಣ ಸರ್. 4 ಲಕ್ಷ ಅದ್ರೇನು ಹೆಚ್ಚು ಕಡಿಮೆ ಮಾಡೋಣ. ಗಾಡಿ ತುಂಬಾ ದೊಡ್ಡ ಫ್ಯಾಮಿಲಿ ಹುಡುಕೋದಕ್ಕೆ ಡೀಸೆಲ್ ಒಳ್ಳೆ ಗಾಡಿ, ಒಳ್ಳೆ ಕುದುರೆ ಇದ್ದಂಗಿದೆ ಗಾಡಿ. ನೆಕ್ಸ್ಟ್ ಐಕಾನ್ ಇದೆ. ಐಕಾನ್ ನೋಡಿ ಸರ್, ಸಣ್ಣ ಬಜೆಟ್ ಗಾಡಿ. 1,35,000. 2010 ಮಾಡಲು. ಇದು ಗಾಡಿ ಒರಿಜಿನಲ್ ಪೈಂಟ್ ನಲ್ಲಿ ಇದೆ, ನೀಟಾಗಿದೆ. ಡೀಸೆಲ್ ಗಾಡಿ ಇದು. AC, ಪೋಸ್ಟರಿಂಗ್ ಪಾಯಿಂಟ್, ಒಳ್ಳೆ ಇಂಟೀರಿಯರ್ ಇದೆ. ಡೀಸೆಲ್ ಗಾಡಿ ಒಳ್ಳೆ 20-22 ಮೈಲೇಜ್ ಬರುತ್ತೆ. ಒಂದು ಸಣ್ಣ ಬಜೆಟ್ನಲ್ಲಿ ಇವಾಗ ಬುಲೆಟ್ ತಗೊಳಕ್ಕೆ ಹೋದ್ರೆ 2.5 ಲಕ್ಷ ಬೇಕು. 1,35,000ಗೆ ನಿಮ್ಗೆ ಒಳ್ಳೆ ಗಾಡಿ 10 ಮಾಡಲು. ಗಾಡಿ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಆರಾಮಾಗಿ 4 ಜನ ಕೂತ್ಕೊಂಡು 2 ವೀಲರ್ ಮೇಂಟೆನೆನ್ಸ್ ಎಲ್ಲ ಮಾಡ್ಕೋಬೋದು. FC ಇನ್ಶೂರೆನ್ಸ್ ಅಲ್ಲ 1.5 ಲಕ್ಷ ಕೊಟ್ಟರೆ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಟ್ಬಿಡ್ತೀರಾ? ಬನ್ನಿ ಸ್ವಲ್ಪ ಅಷ್ಟು ಕಡೆ ಮಾಡ್ಬಿಟ್ಟು ಕೊಡೋಣ ಸರ್. ಸೊ ನೆಕ್ಸ್ಟ್ ಸ್ಯಾಂಡ್ರೋ 2009 ಮಾಡಲು GLS 1,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸ್ವಿಫ್ಟ್ ಇದು ನೋಡಿ 2009 ಮಾಡಲು ಡೀಸೆಲ್ ಗಾಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, AC, ಪೋಸ್ಟರಿಂಗ್ ಪೌಂಡ್ ಇದೆ. ಕ್ಲೀನ್ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇರೋದು, ಅದು ಯಾಕೆ ಒರಿಜಿನಲ್ ಪೇಂಟ್ ಇರಲಿ ಅಂತ ಮಾಡ್ಸಕ್ಕೆ ಹೋಗಿಲ್ಲ. 2 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಶಿಫ್ಟ್ ಡಿಸೈರ್ 14 ಮಾಡಲು 50 ರಿಜಿಸ್ಟ್ರೇಷನ್ VDI ಶಿಫ್ಟ್ ಡಿಸೈರ್. ಡಿಸೈರ್ ಭಾಳ ಜನ ಹುಡುಕ್ತಾ ಇರ್ತದೆ. ಈ ನಮ್ಮ ಗೋಕಾಕು, ಬೆಳಗಾಂದವರು ಭಾಳ ಜನ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಒಳ್ಳೆ ಗಾಡಿ, ವೈಟ್ ಕಲರ್, ಸಿಂಗಲ್ ಓನರ್, 77,000 ಚೇಂಜ್ ಓಡಿದೆ, ಶೋರೂಮ್ ಟಾಕ್ ಇದೆ. 5,05,000 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬ ನೀಟಾಗಿದೆ, ಲೋ ಮೇಂಟೆನೆನ್ಸ್, ಶೋರೂಮ್ ಟ್ರಾಕ್ ಇದೆ ಸರ್. ಇದು ಬ್ಲ್ಯಾಕ್ ಬೇರಿ 2011-12 ಶಿಫ್ಟು VDI ನ್ಯೂ ಶೇಪ್. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 3,35,000 ಆಡೋದು. VDI ಗಾಡಿ ತುಂಬ ಚೆನ್ನಾಗಿದೆ. ಬಂದು ನೋಡಿ, ಸ್ವಲ್ಪ ಹೆಚ್ಚು ಮಾಡೋಣ, ಫೈನಾನ್ಸ್ ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ಒಂದು i10 ಇದೆ, ಸೊ ಇದ್ರ ಬಗ್ಗೆ ಹೇಳಿ ಡೀಟೇಲ್ಸು ಸರ್. 2014 ಮಾಡಲು i10 ಸ್ಪೋರ್ಟ್ಸು. ಇದು ಕೂಡ ವಾಶ್ ಗೀಶ್ ಮಾಡಿ ಕೊಡ್ತೀವಿ. AC, ಪೋಸ್ಟರಿಂಗ್ ಪಾಯಿಂಟ್ ಇದೆ. ಇದು 2,85,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಇದೆ. ಶಿಫ್ಟ್ ಇದು EXi 2007 ಮಾಡಲು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಸ್ಟಿಕರ್ ತೆಗೆದಿರೋದು ಅಷ್ಟೇ. ಗಾಡಿ ಪೈಂಟ್ ಎಲ್ಲ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ. 1,85 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವ್ಯಾಗನರ್ ಇದೆ ಸರ್. 2015 ಮಾಡಲು ಆಟೋಮೆಟಿಕ್. ಇದು ಭಾಳ ಜನ ಆಟೋಮೆಟಿಕ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಆಟೋಮೆಟಿಕ್ 2,95 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 15 ಮಾಡಲು, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಸರ್ 2013 ಮಾಡಲು ಡೀಸೆಲ್ ಪಲ್ಸ್. AC, ಪೋಸ್ಟರಿಂಗ್ ಪೌಂಡೋ ಇದೆ, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಇದೆ. 2,45 ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಇದು ನೋಡಿ ಸ್ಯಾಂಟ್ರೋ 2006-07 ಮಾಡಲು, ಎಕ್ಸೋ ಟಾಪ್ ಅಂಡ್ ಮಾಡಲು. 1,35 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ETS ಇದೆ. ETS 2011 ಮಾಡಲು ಪೆಟ್ರೋಲ್ ಗಾಡಿ. 2,95 ಹೆಚ್ಚು ಕಡಿಮೆ ಆಗುತ್ತೆ. ಇದು ಬಾಡಿ ಲೈನು, ಟೈರು, ಇಂಟೀರಿಯರ್ ನೀಟಾಗಿದೆ. ಟೊಯೋಟಾ ಒಳ್ಳೆ ಗಾಡಿ, ಒಳ್ಳೆ ಮ್ಯಾಲೇಜು. ನಿಮಗೆ ಗಾಡಿ ಕೆಲಸ ಬರೋದೇ ಇಲ್ಲ. ಗಾಡಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವ್ಯಾಗನರ್ 2007-08 AC, ಪೋಸ್ಟರಿಂಗ್ ಪೌಂಡ್ ಇದೆ. FC ರನ್ನಿಂಗ್ ಇದೆ. 1,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಇನ್ ಕೇಸ್ ನಿಮಗೆ ವೈಟ್ ಬೋರ್ಡ್ ಬೇಡ, ನನಗೆ ಬಂದ್ಬಿಟ್ಟು ಎಲ್ಲೋ ಬೋರ್ಡ್ ಬೇಕು ಅಂದ್ರೆ ಎಲ್ಲೋ ಬೋರ್ಡ್ ಅಲ್ಲಿ ವ್ಯಾಗನರ್ ಇದೆ. ಸೊ ಅದು ಹೇಳಿ ಸರ್. 17 ಮಾಡಲು 2,05,000
2,05,000 ರೂಪಾಯಿ ಮಾತ್ರ. ಮಾಡಲು ಆರಾಮಾಗಿ ನೀವು ಬಾಡಿಗೆ ಹೊಡ್ಕೋಬಹುದು. ಆಮೇಲೆ ಓನ್ ಯೂಸ್ ಬೇಕಂದ್ರೆ ವೈಟ್ ಬೋರ್ಡು ಮಾಡ್ಕೋಬಹುದು. ನೆಕ್ಸ್ಟ್ ಸ್ವಿಫ್ಟ್ ಇದು ನೋಡಿ ಸರ್ 2012 ಮಾಡಲು ಟಾಪ್ ಅಂಡ್ ಮಾಡಲು ZDI AC ಪವರ್ ಸ್ಟೇರಿಂಗ್ ಬಂಡು ಮ್ಯಾಗ್ವಿಲ್ ಎಲ್ಲ ಇದೆ. ಇದು ಹೇಳೋದು 4 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಫೈನಾನ್ಸ್ ಮಾಡೋಣ. ಫುಲ್ ಲೋಡೆಡ್ ಟಾಪ್ ಅಂಡ್ ಮಾಡಲ್ ಗಾಡಿ. ಓಕೆ ನೆಕ್ಸ್ಟ್ ಇದು ನೋಡಿ ಎಲ್ಲ ಬೋಟ್ 17 ಮಾಡಲು ಬರೀ 2,25,000. 2,25,000 ರೂಪಾಯಿ. ಆರಾಮಾಗಿ ದೇವದಯಿಂದ ಒಂದು ಮನೆ ನಡ್ಸ್ಕೋಬಹುದು. ಇದು 17 ಮಾಡಲು ಡೀಸೆಲ್ ಗಾಡಿ, ಆರಾಮಾಗಿ ಮೇಂಟೆನೆನ್ಸ್ ಬಿಡುತ್ತೆ. ಟಾಟಾ ಜಸ್ಟ್ 2,25,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ 2008 ಮಾಡಲು XS4. ಇದು ಪೆಟ್ರೋಲ್ ಟಾಪ್ ಅಂಡ್ ಮಾಡಲು, ಮ್ಯಾಗ್ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. 2,35 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಸರ್ ತುಂಬಾ ಜನ ಓಮ್ನಿ ಕೇಳ್ತಾನೆ ಇರ್ತಾರೆ. 17 ಮಾಡಲ್ ಸರ್ ಅದು. 17 ಮಾಡಲು 3 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ ಹೇಳ್ತೀರಾ, ಅದರಲ್ಲಿ ನೆಗೋಷಿಯಬಲ್. ಹೌದೌದು, ಎಲ್ಲಿ ಓಮ್ನಿ ಸಿಗೋದಿಲ್ಲ ಸರ್, ಫುಲ್ ಡಿಮ್ಯಾಂಡ್ ಇದೆ. ಒಂದು ಇಟಿಯೋಸ್ ಇದೆ ಸರ್. ETS ಎಲ್ಲೋ ಬೋರ್ಡು 14 ಮಾಡಲಿದು 2,75 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಟೊಯೋಟಾ ಇದೆ, ಆರಾಮಾಗಿ ದುಡ್ಕೊಳ್ಳೋ ಗಾಡಿ ಸರ್ ಇದು. ಅದು ನೋಡಿ 18 ಮಾಡಲಿ ಈಕೋ 365 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಒನ್ ಅದು. ಸರ್ i20 ಇದೆ 2009 ಮಾಡಲು ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲು ಆಸ್ಟಾ ಮ್ಯಾಗ್ವೀಲ್ ಏರ್ ಬ್ಯಾಗ್ UBS ಇದೆ. FC ಇನ್ಶೂರೆನ್ಸ್ ಎಲ್ಲ ಮಾಡಿಕೊಡ್ತೀವಿ. 7,95,000 ನೀವೇ ಮಾಡ್ಕೊಳಂಗಿದೆ, ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡೋಣ. ಇದು ನೋಡಿ 2010 ಮಾಡಲು ಡೀಸೆಲ್ ಶಿಫ್ಟ್ 2.5 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಇದು ನೋಡಿ ಸರ್ 2008 ಮಾಡಲು XS4 ಪೆಟ್ರೋಲ್ ಬರ 1,65 ಕೊಡ್ಬಿಡಿ. ನೆಕ್ಸ್ಟ್ ಇದು ನೋಡಿ 2009 ಮಾಡಲು 19 ಮಾಡಲು ಸೆಲೆರಿಯೋ ಮ್ಯಾನ್ಯಲ್. ಇದು 4,10 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಡಟ್ಸನ್ ಸರ್ 2020 ಮಾಡಲು 1,85,000 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನ್ಯಾನೋ ಒಂದಿದೆ, ಇದು ಬಗ್ಗೆ 12 ಮಾಡಲು ಸಿಂಗಲ್ ಅನ್ನೋದು ವಾಶ್ ಗೀಶ್ ಮಾಡಿ ಕೊಡ್ತೀವಿ. ರನ್ನಿಂಗ್ ಚೆನ್ನಾಗಿದೆ. ಬರ 65,000. 65,000 ಮಾತ್ರ. 75,000 ಕೊಟ್ಟರೆ ಇದೆಲ್ಲ ರೆಡಿ ಮಾಡಿಸ್ಕೊಡ್ಬಿಡ್ತೀವಿ. ಹಿಂದೆ ಮುಂದೆ ಬಂಪರ್ ಅಲ್ಲ, ಆರ್ಟಿಸ್ ಅಂದ್ರೆ 65 ಕೊಟ್ಬಿಡಿ. ಓಕೆ ವೈಟ್ ಕಲರ್. ಇದು 13 ಮಾಡಲು 1,35,000. 1,35,000. AC ಪವರ್ ಸ್ಟೇರಿಂಗ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ನೆಕ್ಸ್ಟ್ 17 ಮಾಡಲು 7 ಲಕ್ಷ ಎಲ್ಲೋ ಬೋರ್ಡು. ಅದು ನೋಡಿ 10 ಮಾಡಲು i20 ಡೀಸೆಲ್, ಸ್ವಲ್ಪ ಆಯಿಲ್ ಸರ್ವಿಸಿಂಗ್ ಎಲ್ಲ ಮಾಡ್ಕೋಬೋದು. 1,65,000. ಇಂಡಿಕಾ ಬರ ನಿಮ್ಗೆ ಹೇಳಿಲ್ವಾ 40,000 ಕೊಡ್ಬಿಡಿ. ಅದು ಬೇರೆ 40,000 ಅದೇ ನೀವು ಕೇಳ್ತಾ ಇದ್ದೀರಲ್ಲ ಅವಾಗ ಸರ್. ಇಂಡಿಕಾ ಅದೇ ಇಂಡಿಕಾ. ಸೊ ನೋಡ್ಕೊಳ್ಳಿ, ಅದೇ ಇಂಡಿಕಾ 40,000 ರೂಪಾಯಿಗೆ ಮಾತ್ರ ನಿಮಗೆ ಆರಾಮಾಗಿ ಓಡಿಸ್ಕೊಂಡ್ರೆ ದುಡಿಯೋ ಗಾಡಿ ಸರ್ ನಿಮಗೆ. ಓಕೆ ಗಾಡಿ ಚೆನ್ನಾಗಿದೆ ಸರ್. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಅದು ಲೈಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಆರಾಮಾಗಿ ಓಡಿಸ್ಕೊಂಡಿದ್ದೀವಿ. 40,000 ಕೊಟ್ಟರೆ ಆರಾಮಾಗಿ ನೀವು ಬಾಡಿಗೆ ಹೊಡ್ಕೋಬೋದಲ್ಲ ಸರ್. ನೆಕ್ಸ್ಟ್ i20 ಒಂದಿದೆ, ಇದು ಬಗ್ಗೆ 2015 ಮಾಡಲು 67,000 ಓಡಿದೆ. ಟಾಪ್ ಅಂಡ್ ಮಾಡಲು ಬ್ಲೂ ಬೇರಿ 4,80,000 ಹೆಚ್ಚು ಕಡಿಮೆ ಮಾಡ್ಬಿಡೋಣ ಸರ್. ನೆಕ್ಸ್ಟ್ ಸ್ವಿಫ್ಟ್ ಒಂದಿದೆ ಸರ್. ಅದು ಸೇಲ್ ಆಗಿದೆ. ಇದು ಜಾಸ್ತಿ ಇದೆ ನೋಡಿ 2010 ಮಾಡಲು AC ಪವರ್ ಸ್ಟೇರಿಂಗ್ ಬಂದು 2 ಏರ್ ಬ್ಯಾಗ್ ಇದೆ. 7 ಲಕ್ಷ ಹೆಚ್ಚು ಕಡಿಮೆ ಮಾಡ್ಬಿಡೋಣ ಸರ್. ವ್ಯಾಗ್ನರ್ ಇದೆ 2012 ಮಾಡಲಿ ಇದು 2,55 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಸೊ ಇಲ್ಲೊಂದು ನೋಡಿ 45,000 ಬೇರೆ 45,000 ರೂಪಾಯಿ ಇಂಡಿಕಾ ಕೊಡ್ಬಿಡಿ. ಆರಾಮಾಗಿ ಎಲ್ಲೋ ಬೋರ್ಡ್ ಆರಾಮಾಗಿ ದುಡ್ಕೋಬಹುದು. i10 ಇದೆ ನೋಡಿ 1,85 ಕೊಡ್ಬಿಡಿ ಸರ್. ಇದು ಸೊ ಅಲ್ಲೊಂದಿದೆ 2010 ಮಾಡಲು ಪೆಟ್ರೋಲ್ ಗ್ಯಾಸ್ 2 ಇದೆ. ಫೋರ್ಡ್ ಫೀಗೋ ಇದೆ. ಇದು ನೋಡಿ 1,65 ಕೊಡ್ಬಿಡಿ. 10 ಮಾಡಲು ಡೀಸೆಲ್. ನೆಕ್ಸ್ಟ್ ಸರ್ ಬರ 85,000 ಆಲ್ಟೋ. ಯಾವ ಮಾಡೆಲ್ ಸರ್ ಅದು? 2007 ಮಾಡಲು AC ಪವರ್ ಸ್ಟೇರಿಂಗ್ ಇದೆ. FC ರನ್ನಿಂಗ್ ಇದೆ. ಎಲ್ಲೋ ಬೋರ್ಡ್ ಆಗಿದೆ. ಇದು ನೋಡಿ ವ್ಯಾಗನ್ 2012 ಮಾಡಲು 48,000 ಹೊಡಿದೆ. 2,85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 45,000 ರೂಪಾಯಿ. ಶೋರೂಮ್ ಟ್ರಾಕ್ ಇದೆ. ಸಿಂಗಲ್ ಅನ್ನೋದು VXI ಕ್ಲೀನಾಗಿ ವಾಶ್ ಗೀಶ್ ಮಾಡಬೇಕು. ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಇದೆ. ಓಕೆ ಇದು ನೋಡಿ ಸ್ಯಾಂಟ್ರೋ 2007-8 ಮಾಡಲು 1,45,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಅಷ್ಟೇ ಇಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಕವರ್ ಮಾಡಿದ್ದೀವಿ. ಹೌದು. ಸೊ ತುಂಬ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನಮ್ಮ ಚಾನೆಲ್ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡ್ಕೊಳ್ಳಿ. ಒಂದು ಒಳ್ಳೆ ಒಂದು ಫ್ಯಾಮಿಲಿಗೆ ಒಂದು ಮನೆ ಬೇಕು, ಒಂದು ಗಾಡಿ ಬೇಕು. ನಮ್ಮ ಹತ್ರ ಕಡಿಮೆ ಬಜೆಟಿಂದ ಬಡವರು ಬಂದರೂ ಒಳ್ಳೆ ಗಾಡಿ ಸಿಗುತ್ತೆ. ಗಾಡಿ ಓಡಿಸಿ ನೋಡಿ, ಚೆಕ್ ಮಾಡಿ, ಅವ್ರ ಮೆಕ್ಯಾನಿಕ್ ಇದ್ರೆ ತೋರಿಸಿ, ಶೋರೂಮಲ್ಲಿ ತೋರಿಸಿ, ಅವ್ರ ಸಮಾಧಾನ ಇದ್ರೆ ಕೂತ್ಕೊಂಡು ವ್ಯಾಪಾರ ಮಾಡೋಣ. ಅವ್ರು ಫೈನಾನ್ಸ್ ಬೇಕು, ಫೈನಾನ್ಸ್ ಮಾಡೋಣ. ಅವ್ರಿಗೆ ನಮ್ಮ ಕಡೆಯಿಂದ ಏನು ಅನುಕೂಲ ಬೇಕು ನಾವು ಮಾಡಿಸ್ಕೊಡ್ತೀವಿ. ಬೇರೆ ನಮ್ದೇನು ಬೇರೆ ಕಮಿಷನ್ ಆಗಲಿ ಸರ್ವಿಸ್ ಚಾರ್ಜ್ ಆಗಲಿ ಏನಿಲ್ಲ. ಎಷ್ಟು ವ್ಯಾಪಾರ ಆಗುತ್ತೆ ಅಷ್ಟೇ. ಫೈನಾನ್ಸ್ ಆದರೆ ಟ್ರಾನ್ಸ್ಫರ್ ಅವರೇ ಮಾಡ್ಕೊತಾರೆ. ಇಲ್ಲ ಅಂದರೆ ಕ್ಯಾಶ್ ಕೊಟ್ಟರೆ ಟ್ರಾನ್ಸ್ಫರ್ ಅಮೌಂಟ್ ಅಷ್ಟೇ ಕೊಡ್ಬೇಕು, ಬೇರೆ ಯಾವುದೂ ಇಲ್ಲ ಸರ್. ಸೊ ತುಂಬ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ಓಕೆ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.